ಶಾಸಕ ಸವದಿ ಕ್ಷೇತ್ರದ ನದಿ ತೀರದಲ್ಲೇ ಮಣ್ಣು ಗಣಿಗಾರಿಕೆ ನಡೀತಾ ಇದೆ. ಬೆಳಗಾವಿ ಜಿಲ್ಲಾಡಳಿತಕ್ಕೆ ಮಣ್ಣು ಗಣಿಗಾರಿಕೆ ಈಗ ಒಂದು ದೊಡ್ಡ ಸವಾಲಾಗಿದೆ. ಅಕ್ರಮಕಾರರ ಮುಂದೆ ತಾಲೂಕು ಆಡಳಿತ ಹಾಗಾದ್ರೆ ಮಂಡಿಯೂರ್ತಾ ಈ ಪ್ರಶ್ನೆ ಕೂಡ ಎದುರಾಗಿದೆ. ಕೃಷ್ಣಾ ನದಿಯಲ್ಲಿ ನಿರಂತರವಾಗಿ ಲೂಟಿ ನಡೀತಾ ಇದೆ. ಹಾಗಾದ್ರೆ ಇದನ್ನ ಪ್ರಶ್ನೆ ಮಾಡೋರು ಯಾರು ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೆ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇರೋದು ಯಾಕೆ? ಅಥಣಿ ಠಾಣೆಯ ಮುಂದೆನೆ ಆ ಮಣ್ಣಿನ ಲಾರಿಗಳು ಹಾಯ್ದು ಹೋಗ್ತಾ ಇದೆ. ಜಾಣ ಕುರುಡು ಪ್ರದರ್ಶಿಸ್ತಾ ಇದ್ದಾರೆ ಅಥಣಿ ಪೊಲೀಸರು. ಪೊಲೀಸ್ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಯಾವ ಹಂತಕ್ಕೆ ಹೋಗಿ ತಲುಪಿದೆ ಅನ್ನೋದನ್ನ ಇಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ. ಇಟ್ಟಿಗೆ ಭಟ್ಟಿಗಳಿಗೆ ಮಣ್ಣು ಸಾಕ್ತಾ ಇದೆ. ಬಳ್ಳಾರಿ ಗಣಿಗಾರಿಕೆಗೆ ನೆನಪಿಸುವಂತೆ ಅಥಣಿಯಲ್ಲಿ ಮಣ್ಣು ಗಣಿಗಾರಿಕೆ ನಡೀತಾ ಇದೆ. ಸಾವಿರಾರು ಟನ್ ಮಣ್ಣು ಸಾಗಾಟ ಆಗ್ತಾ ಇದೆ. ಸರ್ಕಾರಿ ಜಮೀನಿನಲ್ಲಿ ಮಣ್ಣು ಗಣಿಗಾರಿಕೆಯನ್ನ ಖದೀಮರು ಮಾಡ್ತಾ ಇದ್ದಾರೆ. ಆದ್ರೆ ಇದೆಲ್ಲವನ್ನ ನೋಡಿಯೂ ಕೂಡ ಯಾವುದೇ ರೀತಿಯಾದಂತ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಹಾಗಾದ್ರೆ ಇದಕ್ಕೆ ಪ್ರಭಾವಿಗಳ ಸಾಥ್ ಏನಾದ್ರೂ ಇದೆಯಾ ಅನ್ನುವಂತ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಒಟ್ಟಾರೆಯಾಗಿ ಅಥಣಿಯ ಕೃಷ್ಣಾ ನದಿ ತೀರದಲ್ಲಿ ನಡೀತಾ ಇರುವಂತಹ ಅಕ್ರಮ ಮಣ್ಣು ಗಣಿಗಾರಿಕೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರಿಗೆ ದೂರವಾಣಿ ಸಂಪರ್ಕದಲ್ಲಿ. ಶಿವರಾಜ್, ಇನ್ನು ಶಾಸಕ ಸವದಿ ಕ್ಷೇತ್ರದ ನದಿ ತೀರದ ಮಣ್ಣು ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಜೊತೆಗೆ ಪೊಲೀಸ್ ಸ್ಟೇಷನ್ ಮುಂದೆನೆ ಆ ರೀತಿಯಾಗಿ ಲಾರಿಯಲ್ಲಿ ಮಣ್ಣು ಸಾಗಾಟ ಮಾಡ್ತಾ ಇದ್ರೂ ಕೂಡ ಯಾಕೆ ಪೊಲೀಸರು ಯಾವುದೇ ರೀತಿಯಾದಂತ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ನಿಜವಾಗ್ಲೂ ದಿವ್ಯಾದಾಸ್, ನೀವು ಕೇಳಿದಂತ ಪ್ರಶ್ನೆ ಕೂಡ ಈಗ ಸದ್ಯ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಏನು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣ ಮತ್ತು ಅಥಣಿ ತಾಲೂಕಿನ ಜುಂಜರವಾಡ್, ಸೌದಿ ಮತ್ತು ಔರ್ಕೋಡ್, ದೊಡ್ಡವಾಡ್ ಹೀಗೆ ಹಲವು ಗ್ರಾಮೀಣ ಪ್ರದೇಶ, ನದಿ ದಂಡೆ, ಕೃಷ್ಣಾ ನದಿ ದಂಡೆಯ ಪ್ರದೇಶಗಳಲ್ಲಿ ಅಕ್ರಮವಾಗಿ ಕಳೆದ 1 ತಿಂಗಳಿಂದ ನಿರಂತರವಾಗಿ ನೂರಾರು ಲಾರಿಗಳನ್ನು ಬಳಸಿಕೊಂಡು ಮಣ್ಣನ್ನು ಎತ್ತುವ ಕಾರ್ಯ ಸದ್ಯ ಈಗ ಚುರುಕುಗೊಂಡಿದೆ. ಆದ್ರೆ ಎಲ್ಲ ಒಂದು ಕಡೆ ಬೆಳಗಾವಿ ಜಿಲ್ಲಾಡಳಿತ ಏನು ಸಂಪತ್ತನ್ನು ಕಾಯಬೇಕಾಗಿದ್ದ ಅಧಿಕಾರಿಗಳೇ ಒಂದು ರೀತಿ ದಿವ್ಯ ನಿರ್ಲಕ್ಷ್ಯದಿಂದ ಸದ್ಯ ಈಗ ಸಾವಿರಾರು ಟನ್ ಸದ್ಯ ಈಗ ಅಕ್ರಮರ ಮಣ್ಣು ಪಾಲಾಗಿದೆ. ಇದರಿಂದ ಸದ್ಯ ಈಗ ಸಾರ್ವಜನಿಕರು ತೀವ್ರವಾಗಿ ಆಡಳಿತ ವ್ಯವಸ್ಥೆ ವಿರುದ್ಧ ಬೇಸರನೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಪ್ರಭಾವಿ ಶಾಸಕ ಲಕ್ಷ್ಮಣ ಸವದಿ ಅವರ ಸ್ವಕ್ಷೇತ್ರದಲ್ಲಿ ಈ ಅಕ್ರಮ ಮಣ್ಣು ಗಣಿಗಾರಿಕೆಯಿಂದ ಸದ್ಯ ಈಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳಬೇಕು. ಅಥಣಿ ತಾಲೂಕಿನಾದ್ಯಂತ ಸದ್ಯ ಈಗ 56 ಇಟ್ಟಂಗಿ ಬಟ್ಟಿಗಳಿಗೆ ಈ ನದಿ ತೀರದ ಫಲವತ್ತಾದ ಮಣ್ಣನ್ನೇ ಬಳಸಿಕೊಂಡು ಸದ್ಯ ಈಗ ಒಂದು ರೀತಿ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ರಾಜವಂಶವನ್ನು ಕಟ್ಟಿ ಮಣ್ಣನ್ನು ಸಾಗಾಟ ಮಾಡಬೇಕಾಗಿದ್ದ ಅಧಿಕಾರಿಗಳೇ ಸದ್ಯ ಈಗ ಅಕ್ರಮಕಾರರ ಜೊತೆಗೆ ಕೈ ಜೋಡಿಸಿದ್ದಾರೆ ಎಂದ ಆರೋಪಗಳು ಕೂಡ ಕೇಳಿ ಬರ್ತವೆ. ಸಂಬಂಧಪಟ್ಟ ಅಧಿಕಾರಿಗಳು ಕಾಟಾಚಾರಕ್ಕೆ ಎಂಬಂತೆ 3 ವಾಹನಗಳನ್ನು ಸೀಸ್ ಮಾಡಿ ಕ್ರಮ ಕೈಗೊಂಡಿದ್ದೇವೆ ಎಂದು ಹೇಳಿದ ಮೇಲೆ ರಾಜಾರೋಷವಾಗಿ ರಾತ್ರಿ ಹೊತ್ತು ಅಥಣಿ ಪಟ್ಟಣದ, ಅದರಲ್ಲೂ ಪ್ರಮುಖವಾಗಿ ಅಥಣಿ ಪೊಲೀಸ್ ಠಾಣೆ ಎದುರು ಅಕ್ರಮ ಮಣ್ಣು ಗಣಿಗಾರಿಕೆ ಲಾರಿಗಳು ತುಂಬಿಕೊಂಡು ಪೊಲೀಸರಿಗೆ ಒಂದು ರೀತಿ ಸವಾಲು ಒಡ್ಡಿದ್ದಾರೆ ಅಂತಾನೆ ಇಲ್ಲಿ ಹೇಳ್ಬೋದು ದಿವ್ಯಾದಾಸ್. ಓಕೆ, ಥ್ಯಾಂಕ್ ಯು ಶಿವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಶಿವರಾಜ್ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾಗಿ ನಡೀತಾ ಇದೆ, ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ. ಒಟ್ಟಾರೆಯಾಗಿ ಇಟ್ಟಿಗೆ ಭಟ್ಟಿಗಳಿಗೆ ಈ ಒಂದು ಮಣ್ಣು ಸಾಗಾಟವಾಗ್ತಾ ಇದೆ. ಬಳ್ಳಾರಿ ಗಣಿಗಾರಿಕೆಯನ್ನ ನೆನಪು ಮಾಡುವಂತೆ ಈ ಒಂದು ಅಥಣಿಯಲ್ಲೂ ಕೂಡ ಅದೇ ರೀತಿಯಾದಂತಹ ದೊಡ್ಡ ಜಾಲ ಪತ್ತೆ ಆಗದೆ ಸಾವಿರಾರು ಟನ್ ಮಣ್ಣುಗಳನ್ನ ಇಲ್ಲಿ ಸಾಗಾಟ ಮಾಡಲಾಗ್ತಾ ಇದೆ. ಆದ್ರೂ ಕೂಡ ಇದೆಲ್ಲವನ್ನ ನೋಡಿಯೂ ಕೂಡ ಯಾರು ಕ್ವಶ್ಚನ್ ಮಾಡ್ತಾ ಇಲ್ಲ. ಸರ್ಕಾರಿ ಜಮೀನಿನಲ್ಲಿ ಮಣ್ಣು ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಖದೀಮರು.